ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾರ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ತಾರಾ ಅನುರಾಧ ಥೇಟ್ ಮಹಾರಾಣಿಯ ರೂಪದಲ್ಲಿಯೇ ಕಂಗೊಳಿಸಿದ್ದಾರೆ. ಹಬ್ಬದ ದಿನವೇ ಈ ಒಂದು ಲುಕ್ನ ರಿವೀಲ್ ಆಗಿದೆ. ಹಾಗೆ ಈ ಬಗ್ಗೆ ತಾರಾ ಅನುರಾಧ ತಮ್ಮ ವಿಶೇಷ ಫೋಟೋದ ಒಂದಿನ ಸೀಕ್ರೆಟ್ ಕೂಡ ಬಿಚ್ಚಿಟ್ಟಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಮೈಸೂರಿನ ರಾಜಮಾತೆಯ ಲುಕ್ ಅನ್ನೇ ಇಲ್ಲಿ ರೀಕ್ರಿಯೇಟ್ ಮಾಡಲಾಗಿದೆ. ಹಾಗಾಗಿಯೇ ತಾರಾ ಅನುರಾಧ ಅವರು ಮಹಾರಾಣಿಯಂತೆಯೇ ಕಾಣಿಸುತ್ತಿದ್ದಾರೆ. ಇದನ್ನು ನೋಡಿದ ಅಭಿಮಾನಿಗಳು ಕೂಡ ತಾರಾ ಅವರನ್ನು ರಾಜಮಾತೆ ಅಂತಲೇ ಕರೀತಿದ್ದಾರೆ. ತಮ್ಮ ಕಾಂಪ್ಲಿಮೆಂಟ್ಸ್ ಅನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದಾರೆ. ತಾರಾ ಅನುರಾಧ ಅವರು ತಮ್ಮ ಈ ಒಂದು ಲುಕ್ಗಾಗಿಯೇ ಶ್ರಮಿಸಿದವರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಅವರ ಬಗ್ಗೆನೂ ಬರೆದುಕೊಂಡಿದ್ದಾರೆ. ಮೇಕಪ್ ಮಾಡಿರೋದು ಯಾರು, ಕಾಸ್ಟ್ಯೂಮ್ ಪ್ಲ್ಯಾನ್ ಮಾಡಿರೋದು ಯಾರು, ಹೀಗೆ ಹಲವು ವಿಚಾರಗಳನ್ನು ಬರೆದುಕೊಂಡಿದ್ದಾರೆ. ಸಮಸ್ತರಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಮನಸ್ಸಿಗೆ ಬಹಳ ಹತ್ತಿರವಾದ ಸುಂದರ ಪಟಗಳು ಇವು ಎನ್ನುವ ಭಾವನೆ. ಏಕೆಂದರೆ ಮೈಸೂರು ಸಂಸ್ಥಾನದ ಎಲ್ಲ ಹಿರಿಯರು ನನಗೆ ದೇವತಾ ಸ್ವರೂಪಿಗಳು. ಈ ಚಿತ್ರಪಟ ಎಷ್ಟು ಸುಂದರವಾಗಿ ಬರಲು ಕೆಲವು ಮಹಿಳೆಯರು ಮುಖ್ಯ ಪಾತ್ರ ವಹಿಸಿದ್ದಾರೆ. ಅವರಿಗೆ ಖಂಡಿತವಾಗಿಯೂ ಧನ್ಯವಾದ ಹೇಳಲೇಬೇಕು. ಮೊದಲಿಗೆ ಅವೀರ ಉಡುಪು, ಇದರ ಮಾಲೀಕರು ಕಾರುಣ್ಯ. ಇಂತಹ ಸುಂದರವಾದ ಸೀರೆಯನ್ನು ವಿನ್ಯಾಸ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೆ ಅಷ್ಟೇ ಸುಂದರವಾಗಿ ವಸ್ತ್ರ ವಿನ್ಯಾಸಕಿ ಶ್ರೀಮತಿ ಲಕ್ಷ್ಮೀಕೃಷ್ಣ ಅವರ ನೈಪುಣ್ಯ, ಮಾನಸ ವಿಹಾನರವರ ಪ್ರಸ್ಥಾನದ ಕಲೆ, ಆಭರಣ ವಿನ್ಯಾಸಕರು ಭವಾನಿ ಸ್ಪೋರ್ಟ್ಸ್ ಹಾಗೂ ಸ್ಫಟಿಕ ಮಯೂರರವರು, ಇದಕ್ಕೆಲ್ಲ ಕಳಸ ವಿಘಟತೆ ಈ ಚಿತ್ರಪಟಗಳ ಛಾಯಾಗ್ರಾಹಕಿ ಶ್ರೀಮತಿ ಹೇಮಾ, ಎಲ್ಲರಿಗೂ ಧನ್ಯವಾದಗಳು ಅಂತಲೇ ತಾರಾ ಅನುರಾಧ ಹೇಳಿದ್ದಾರೆ. ತಾರಾ ಅನುರಾಧ ಅವರು ಈ ಒಂದು ರಾಜಮಾತೆಯ ಲುಕ್ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ನೋಡಿದವರು ತುಂಬಾ ಖುಷಿಪಟ್ಟಿದ್ದಾರೆ. ತಾರಾ ಅವರ ಸೋಷಲ್ ಮೀಡಿಯಾ ಪೇಜ್ನಲ್ಲಿಯೇ ಈ ಎಲ್ಲ ಫೋಟೋಗಳನ್ನು ಕೂಡ ಶೇರ್ ಮಾಡಲಾಗಿದೆ. ಒಟ್ಟಾರೆ ತಾರಮ್ಮ ಥೇಟ್ ಮಹಾರಾಣಿ ಅಂತೆ ಕಂಗೊಳಿಸುತ್ತಿದ್ದಾರೆ.